ರಾಯ್ ಆತ್ಮಹತ್ಯೆ ನಿರ್ಲಕ್ಷ್ಯ ತೋರಿದ್ರ ಆಫೀಸರ್. ದಾಳಿಗೊಳಗಾದ ವ್ಯಕ್ತಿ ಬಳಿ ಲೈಸೆನ್ಸ್ ಗನ್ ಇದ್ರೂ ನಿರ್ಲಕ್ಷ್ಯ. ಕಳೆದ ಡಿಸೆಂಬರ್ನಲ್ಲೇ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ರೇಡ್ ಮಾಡಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಮೇಲೆ ನಡೆದಿದ್ದಂತ ಐಟಿ ದಾಳಿ. ಸಿಜೆ ರಾಯ್ ಬಳಿ ಗನ್ ಇದ್ರೂ ಸೀಸ್ ಮಾಡಿರಲಿಲ್ಲ ಅಧಿಕಾರಿಗಳು. ಲೈಸೆನ್ಸ್ ಗನ್ ಸೀಸ್ ಮಾಡೋದೇ ಇರೋದು ಯಾಕೆ ಅಂತ ಈಗ ಪ್ರಶ್ನೆ ಎದ್ದಿದೆ. ಗನ್ ಸೀಸ್ ಮಾಡಿ ಸ್ಥಳೀಯ ಪೊಲೀಸರ ವಶಕ್ಕೆ ನೀಡಬಹುದು. ಆದರೆ 2.5 ತಿಂಗಳ ಅವಧಿಯಲ್ಲಿ 2 ಬಾರಿ ದಾಳಿ ಆದರೂ ಅವರ ಗನ್ ಇರೋ ಬಗ್ಗೆ ಮಾಹಿತಿನೇ ಇರಲಿಲ್ವಾ ಅಧಿಕಾರಿಗಳಿಗೆ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಈಗ ದಾಳಿಯಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಬಟ್ ಅವ್ರ ಹತ್ರ ಗನ್ ಇತ್ತು. 2.5 ತಿಂಗಳಲ್ಲಿ 2 ಬಾರಿ ದಾಳಿ ಆದಾಗಲೂ ಕೂಡ ಈಗ ಯಾಕೆ ಗನ್ನ ವಶಪಡಿಸ್ಕೊಳ್ಳಿಲ್ಲ? ಈ ಆಂಗಲ್ನಲ್ಲೂ ಕೂಡ, ಈ ಆಯಾಮದಲ್ಲೂ ಕೂಡ ಈಗ ಪ್ರಶ್ನೆ ಉದ್ಭವಿಸಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈಗ ನೋಡಿ 2.5 ತಿಂಗಳಲ್ಲಿ 2 ಬಾರಿ ಐಟಿ ದಾಳಿ ಆಗಬೇಕಾದ್ರೆ ಫಸ್ಟ್ ವ್ಯಕ್ತಿಯನ್ನ ಕೂಡಿಸಿ ಅವ್ರ ಹತ್ರ ಯಾವ ವೆಪನ್ಸ್ ಎಲ್ಲ ಏನಾದ್ರು ಇದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಬಟ್ 2.5 ತಿಂಗಳಲ್ಲಿ 2 ಬಾರಿ ದಾಳಿ ಆದಾಗಲೂ ಕೂಡ ಅವ್ರ ಹತ್ರ ಇರೋ ಗನ್ನನ್ನು ಯಾಕೆ ಸೀಸ್ ಮಾಡಿರಲಿಲ್ಲ? ಈಗ ಎದ್ದಿರೋಂಥ ಪ್ರಶ್ನೆ ಇದು. ಮಧುಸೂದನ್, ಈ ಒಂದು ಪ್ರಕರಣ ಏನಿದೆ ಇಲ್ಲಿ ಪ್ರಮುಖವಾಗಿ ಐಟಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಯಾವುದೇ ಒಂದು ದಾಳಿಗಳಾದ್ರೂ ಕೂಡ, ಅಂದ್ರೆ ಐಟಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ಮಾಡಿದ್ರು ಕೂಡ ಮೊದಲಿಗೆ ಅವ್ರು ಮಾಡುವಂತದ್ದು ಟೆಂಪ್ರವರಿ ಆಗಿ ಅವರ ಬಳಿ ಇರುವಂತಹ ಒಂದು ಲೈಸೆನ್ಸ್ಡ್ ವೆಪನ್ ಏನಿರುತ್ತೆ ಆ ವೆಪನ್ ಅನ್ನ ಟೆಂಪ್ರವರಿ ಆಗಿ ಸೀಸ್ ಮಾಡ್ತಾರೆ. ಅಂದ್ರೆ ಅದು ಲೈಸೆನ್ಸ್ಡ್ ವೆಪನ್ ಆಗಿದ್ರೆ ಟೆಂಪ್ರವರಿ ಆಗಿ ಸೀಸ್ ಮಾಡ್ತಾರೆ. ಇಫ್ ಸಪೋಸ್ ಏನಾದ್ರು ಇಲ್ಲಿಗಲ್ ಆಗಿ ಇಟ್ಟಿದ್ರೆ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೀಸ್ ಮಾಡಿ ಸ್ಥಳೀಯ ಪೊಲೀಸರು ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಐಟಿ ಅಧಿಕಾರಿಗಳು ಡಿಸೆಂಬರ್ನಿಂದಲೂ ಕೂಡ ದಾಳಿಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಡಿಸೆಂಬರ್ನಿಂದ ಕಂಪ್ಲೀಟ್ ಆಗಿ ಅಲ್ಲಿರುವಂತ ಒಳಗಡೆ ಇರುವಂತ ಕೊಠಡಿಯನ್ನ ಕೂಡ ಸೀಸ್ ಮಾಡಿದ್ರು. ಹಾಗಾಗಿ ಇಲ್ಲಿ ಲೈಸೆನ್ಸ್ ವೆಪನ್ ಇರ್ಲಿಲ್ಲ ಅಂತ ಹೇಳೋದಕ್ಕೂ ಅವ್ರಿಗೆ ಗೊತ್ತಿಲ್ಲ, ಅಥವಾ ಅವ್ರ ಲೈಸೆನ್ಸ್ ವೆಪನ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಐಟಿ ಅಧಿಕಾರಿಗಳು ಆಗೋದಿಲ್ಲ. ಯಾಕಂದ್ರೆ ಡಿಸೆಂಬರ್ನಿಂದಲೂ ಕೂಡ ರೇಡ್ ಮಾಡ್ತಿದ್ದರಿಂದ, ಜೊತೆಗೆ ಇಲ್ಲಿ ಸಾಕಷ್ಟು ಡಿಸೆಂಬರ್ನಿಂದಲೂ ಕೂಡ ಪರಿಶೀಲನೆ ನಡೀತಾ ಇದ್ದಿದ್ರಿಂದ ಇವರ ಬಗ್ಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನ ಪಡ್ಕೊಂಡೇ ಐಟಿ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ. ಆದ್ರೆ ಐಟಿ ಅಧಿಕಾರಿಗಳು ನಿನ್ನೆ ಬಂದಂತ ಸಂದರ್ಭದಲ್ಲಿ ಯಾಕೆ ಅವರ ಒಂದು ಲೈಸೆನ್ಸ್ಡ್ ವೆಪನ್ ಅನ್ನ ಸೇಫ್ಟಿ ಪರ್ಪಸ್ಗೆ ಟೆಂಪ್ರವರಿ ಆಗಿ ಸೀಸ್ ಮಾಡಿಲ್ಲ? ಯಾಕಂದ್ರೆ ಯೂಶಲಿ ಐಟಿ ಅಧಿಕಾರಿಗಳು ತಮ್ಮ ಸೇಫ್ಟಿಗೆ, ಹಾಗೆ ಯಾವ ವ್ಯಕ್ತಿಯ ಮೇಲೆ ದಾಳಿ ಮಾಡ್ತಾರೋ ಆ ವ್ಯಕ್ತಿಯ ಸೇಫ್ಟಿಗೋಸ್ಕರ ಆದ್ರೂ ಆ ಒಂದು ವೆಪನ್ ಅನ್ನ ಸೀಸ್ ಮಾಡ್ಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಎಲ್ಲೋ ರೂಲ್ ಅನ್ನ ಫಾಲೋ ಮಾಡಿಲ್ಲ. ಜೊತೆಗೆ ಇಲ್ಲಿ ವೆಪನ್ ಅನ್ನ ಸೀಸ್ ಮಾಡದೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.